ತ್ಯಾಗ ಮತ್ತು ಸೇವೆಗಳ ಸಮನ್ವಯ ಮೂರ್ತಿ ಸ್ವಾಮಿ ಶಾಂತಿವ್ರತಾನಂದಜಿ ರಾಮಕೃಷ್ಣ ಆಶ್ರಮ ಮೈಸೂರು ಇವರಿಂದ ವಿಶೇಷ ಗೋಷ್ಠಿಯು ಪ್ರಾರಂಭವಾಗಲಿದೆ. ಇವರ ಒಂದು ಕಿರು ಪರಿಚಯ ಇದೀಗ. ಸ್ವಾಮಿ ಶಾಂತಿವ್ರತಾನಂದಜಿ ಸದ್ಯ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ, ಆಂಗ್ಲ ಹಾಗೂ ತೆಲುಗು ಭಾಷೆಗಳಲ್ಲಿ ಉತ್ತಮ ಉಪನ್ಯಾಸ ನೀಡಬಲ್ಲವರಾಗಿದ್ದಾರೆ. ಇವರು ತತ್ವಶಾಸ್ತ್ರದ ಕುರಿತು ಬರೆದ ಸಂಶೋಧನಾ ಲೇಖನಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ನೀಡಿದೆ. ಇವರ ಮೌಲ್ಯಯುತ ಬರಹಗಳು ನಿಯಮಿತವಾಗಿ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದೆ. ಇದೀಗ ಸ್ವಾಮಿ ಶಾಂತಿವ್ರತಾನಂದಜಿಯವರಿಂದ ವಿಶೇಷ ಕವಿಗೋಷ್ಠಿ ತ್ಯಾಗ ಮತ್ತು ಸೇವೆಗಳ ಸಮನ್ವಯ ಮೂರ್ತಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಆತ್ಮೀಯವಾಗಿ ಆಶೀರ್ವಾದಪೂರ್ವಕವಾಗಿ ರಾಮಕೃಷ್ಣ ಮಠ ಮಂಗಳೂರಿಗೆ ನನ್ನನ್ನೆಲ್ಲ ಬರಮಾಡಿಕೊಂಡಿರುವಂತಹ ಪರಮಪೂಜ್ಯರಾದ ಶ್ರೀಮತ್ ಸ್ವಾಮಿ ಜಿತಕಾಮಾಂಜಿ ಮಹಾರಾಜ್ ಅವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯತಿವರ್ಯರಿಗೂ ಹಾಗೂ ಭಕ್ತ ಶ್ರೇಷ್ಠರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೂ ಶ್ರೀಕೃಷ್ಣ ಉಪಾಧ್ಯಾಯ ಹಾಗೂ ಡಾಕ್ಟರ್ ತೇಜಸ್ವಿನಿ ಬಿ ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಆತ್ಮೀಯ ಭಗವದ್ಭಕ್ತರೇ, ಸೋದರಿ ನಿವೇದಿತಾ ಅವರ 125ನೇ ಜನ್ಮದಿನೋತ್ಸವವನ್ನು ವಿಶ್ವಾದ್ಯಂತ ನಾವು ಈ ವರ್ಷ ಆಚರಿಸ್ತಾ ಇರೋದು ತಮಗೆಲ್ಲ ತಿಳಿದಿರುವಂಥ ವಿಷಯವೇ. ಸೇವೆ ಮತ್ತು ತ್ಯಾಗಗಳ ಸಾಕಾರ ಮೂರ್ತಿ, ಸಮನ್ವಯ ಮೂರ್ತಿ ಸೋದರಿ ನಿವೇದಿತಾ ಅಂತ ಹೇಳಿ ನಮಗೆಲ್ಲ ಗೊತ್ತಿರುವಂಥದ್ದು. ಅದಕ್ಕಿಂತ ಮುಂಚೆ ಆ ನಿವೇದಿತಾ ಅವರ ಜೀವನವನ್ನು ನೋಡೋದಕ್ಕಿಂತ ಮುಂಚೆ ಸೇವೆ ಮತ್ತು ತ್ಯಾಗ ಇವೆರಡಕ್ಕಿರುವಂಥ ಅನ್ಯೋನ್ಯ ಸಂಬಂಧವನ್ನು ಕುರಿತು ಸ್ವಲ್ಪ ಆಲೋಚನೆಯನ್ನು ಮಾಡೋಣ. ಸೇವೆ ತುಂಬ ಜನ ಮಾಡ್ತಾ ಇರ್ತಾರೆ, ತ್ಯಾಗ ಬೇಕೇ ಇಲ್ಲ ತ್ಯಾಗ ಒಂದೇ ಸಾಕೆ ಸೇವೆ ಬೇಡವೆ ಅನ್ನುವಂತಹ ಇವೆರಡರ ಅವಿನಾಭಾವ ಸಂಬಂಧ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗಿನ ಕಾಲದಲ್ಲಂತೂ ಸೇವೆಗೆ ವಿವಿಧ ಆಯಾಮಗಳಿದೆ. ಹಲವಾರು ಕಾನ್ವೆಂಟ್ಗಳು ಖಾಸಗಿ ಶಾಲೆಗಳು ಹೇಳ್ತಿರ್ತದೆ, ವರ್ಷಕ್ಕೆ ನಾವು 5ನೇ ಕ್ಲಾಸ್ ಹುಡುಗರಿಗೆ ಲೋವರ್ ಪ್ರೈಮರಿಯವರಿಗೆ 1 ಲಕ್ಷ ಫೀಸನ್ನು ತೆಗೆದುಕೊಳ್ತಾ ಇರ್ತಾರೆ. ಅವರು ಹೇಳ್ತಾರೆ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ. ಪ್ರಾಯಶಃ ಸುಧಾನಾರಾಯಣ ಮೂರ್ತಿಯವರ ಒಂದು ಪುಸ್ತಕದಲ್ಲಿ ಅವರ ಒಂದು ಅನುಭವವನ್ನು ಬರೀತಾರೆ, ಈಗಿನ ಸೇವೆ ಹೇಗಿದೆ ಅಂತ ಹೇಳಿ. ಆವಾಗ ನಾವು ನಿವೇದಿತ ಅವರ ಸೇವೆ ಎಷ್ಟು ಪ್ರಶಸ್ತವಾದದ್ದು, ಪ್ರಾಮುಖ್ಯವಾದದ್ದು, ಗಹನವಾದದ್ದು ನಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗತ್ತೆ. 1998-99 ಸಮಯ ಕಾರ್ಗಿಲ್ ಯುದ್ಧ ಪ್ರಾರಂಭವಾಗಿದೆ. ಆವಾಗ ನಮ್ಮ ಭವ್ಯ ಭಾರತ ಮತ್ತೊಮ್ಮೆ ನಾವೆಲ್ಲ ಒಟ್ಟಿಗಿದ್ದೇವೆ ಅಂಥೇಳಿ ಎಲ್ಲ ಜಾತಿ, ಧರ್ಮ, ಮತ, ಪಂಥವನ್ನು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ನಾವು ತೋರಿಸಿದ್ವಿ 1998-99 ಕಾಲದಲ್ಲಿ. ಆಗಿನ ನಿಯತ ದಿನಪತ್ರಿಕೆಗಳಲ್ಲೂ ಕೂಡ ಹಲವಾರು ಸಂಘ ಸಂಸ್ಥೆಗಳು ಒಂದು ಪ್ರಕಟಣೆಗಳನ್ನು ಕೊಟ್ಟವು. ಯಾರಾದರೂ ವೈಯಕ್ತಿಕ ವ್ಯಕ್ತಿಗಳು ನಮ್ಮ ಸೇನೆಗೆ, ಸೈನಿಕರಿಗೆ ಏನಾದರೂ ಸಹಾಯವನ್ನು ಮಾಡಬೇಕು ಅಂತ ನೀವು ಇಚ್ಛೆ ಪಟ್ಟಿದ್ದರೆ ನಮ್ಮ ಸಂಘ ಸಂಸ್ಥೆಗಳಿಗೆ ನೀವು ಕೊಟ್ಟಿದ್ದಾದರೆ ಅದನ್ನು ತೆಗೆದುಕೊಂಡು ನಾವೆಲ್ಲ ಒಟ್ಟಾರೆ ಮಾಡಿ ಅಲ್ಲಿಗೆ ತಲುಪಿಸ್ತೇವೆ ಯುದ್ಧ ಭೂಮಿಗೆ ಅಂತ ಹೇಳಿ. ಹಲವಾರು ಜನ ಅದಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಸಮಯದಲ್ಲಿ ಇನ್ಫೋಸಿಸ್ ಕಂಪನಿಯಿಂದ ಕೂಡ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದರು, ಯಾರಾದರೂ ಇಚ್ಛೆ ಇದ್ದರೆ ಕ್ಯಾಶ್ ಆರ್ ಇನ್ ಕೈಂಡ್ ಅಂತ ಹೇಳ್ತೀವಲ್ಲ, ಆ ರೀತಿ ಡೊನೇಷನ್ಸನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ನಮ್ಮ ಸೋಲ್ಜರ್ಸ್ಗೋಸ್ಕರ ಅಂತ. ಒಂದು ದಿವಸ ಸುಧಾನಾರಾಯಣ ಮೂರ್ತಿಯ PAಗೆ ಒಂದು ಫೋನ್ ಬರುತ್ತೆ, ನಾವು ಬೆಂಗಳೂರಿನ ಒಂದು ಸಣ್ಣ IT ಕಂಪನಿಯನ್ನು ನಡೆಸ್ತಾ ಇದ್ದೇವೆ, ಇವತ್ತಿನ ದಿನಪತ್ರಿಕೆಯಲ್ಲಿ ನಿಮ್ಮ ಪ್ರಕಟಣೆಯನ್ನು ನೋಡಿದ್ದೇವೆ, ನಾವೆಲ್ಲ ಒಂದು 10-20 ಜನ ಸೇರಿ ಒಂದು ಸಣ್ಣ ಕಂಪನಿ ನಡೆಸ್ತಾ ಇದ್ದೇವೆ, ನಾವು ಸ್ವಲ್ಪ ಹಣವನ್ನು ಕೂಡ ಸೇರಿಸಿದ್ದೇವೆ, ಅದನ್ನು ಸುಧಾನಾರಾಯಣ ಮೂರ್ತಿಯವರಿಗೆ ಕೊಡಬೇಕು. P ಅವ್ರು ಹೇಳಿದ್ರು, ಸಂತೋಷ, ದಯವಿಟ್ಟು ಬಂದು ಕೊಡಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ ನಾವು ಸುಧಾನಾರಾಯಣ ಮೂರ್ತಿಯವ್ರ ಹತ್ರ ಮಾತಾಡಬೇಕು. ಸರಿ, ಆ ಸಮಯವನ್ನು, ನಿರ್ದಿಷ್ಟವಾದ ಸಮಯವನ್ನು ಹೇಳಿದರು. ಆ ಸಮಯದಲ್ಲಿ ದೂರವಾಣಿ ಕರೆಯನ್ನು ಸುಧಾನಾರಾಯಣ ಮೂರ್ತಿಯವ್ರ ಜೊತೆ ಕನೆಕ್ಟ್ ಮಾಡಿದಾಗ ಅವ್ರ ಹತ್ರ ಹೇಳ್ತಾರೆ, ಮೇಡಮ್ ನಮ್ಮದೊಂದು ಸಣ್ಣ ಕಂಪನಿ, ನಾವು ಸ್ವಲ್ಪ ಹಣವನ್ನು
ಸೇರಿಸಿದ್ದೇವೆ, ಅದನ್ನು ನಿಮಗೆ ಕೊಡಬೇಕು ಅಂತಿದ್ದೇವೆ, ಅದಕ್ಕೊಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೂಡ ಆಯೋಜಿಸಿದ್ದೇವೆ. ದಯವಿಟ್ಟು ನೀವು ಆ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿ ಆ ಕಾರ್ಯಕ್ರಮ 4 ಮಾತಾಡಿ ನಮ್ಮ ಉದ್ಯೋಗಿ ಮಿತ್ರರಿಗೆ ನೀವು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ. ಸುಧಾನಾರಾಯಣಮೂರ್ತಿ ಆಯಿತು ಅಂತ ಒಂದು ದಿನವನ್ನು, ಸಮಯವನ್ನು, ನಿಗದಿತ ಸಮಯವನ್ನು ಕೊಡ್ತಾರೆ. ಅವತ್ತು ನಾರಾಯಣಮೂರ್ತಿ ಕೂಡ, ಸುಧಾನಾರಾಯಣಮೂರ್ತಿಯವರು ಬಂದಾಗ ಅವರ ಕಂಪ್ನಿಯ ಹೊರಗಡೆ ಇರುವಂಥ ಮೈದಾನದಲ್ಲಿ ಒಂದು ಪೆಂಡಾಲು, ಒಂದು 100 ಜನನೋ 200 ಜನ ಕೂತಿದ್ದಾರೆ. ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಯಿತು. ಮಾಧ್ಯಮ ಮಿತ್ರರು ಕೂಡ ಬಂದಿದ್ದರು. ಎಲ್ಲ ಭಾಷಣಗಳು ಆಯಿತು. ಸುಧಾನಾರಾಯಣಮೂರ್ತಿಯವರು ಕೂಡ ಇಷ್ಟೊಂದು ಸಣ್ಣ ಕಂಪ್ನಿ, 10ರಿಂದ 20 ಜನ ಇದ್ದು ಕಂಪ್ನಿ ನಡೆಸ್ತಾ ಇರೋರು ಕೂಡ ನಮ್ಮ ದೇಶಕ್ಕೆ ಕೊಡ್ತಾ ಇದ್ದಾರೆ, ಇವರು ಕೊಡುಗೆ ಅಪಾರ ಅಂಥೇಳಿ ತುಂಬ ಪ್ರಶಂಸೆಯನ್ನು ಮಾಡಿದ್ರು. ದಿನನಿತ್ಯದ ಪತ್ರಿಕೆಗಳಲ್ಲೂ ಕೂಡ ಅದು ಸಾಕಷ್ಟು ಕವರೇಜ್, ಮೀಡಿಯಾ ಕವರೇಜ್ ಕೂಡ ಆಗಿತ್ತು. ಏತನ್ಮಧ್ಯೆ ಕಾರ್ಯಕ್ರಮದ ಮಧ್ಯದಲ್ಲಿ ಆ ಮಧ್ಯವಯಸ್ಕನ ಹೆಂಗಸು ಯಾರು ಕರೆದಿದ್ರು ಅವ್ರು ಹೇಳ್ತಾರೆ ಸುಧಾನಾರಾಯಣಮೂರ್ತಿ ಹತ್ರ, ಮೇಡಮ್ ನಮ್ಮದೊಂದು ರಿಕ್ವೆಸ್ಟ್ ಇದೆ. ಏನು? ನಾವು ಆಗಲೇ ಹೇಳಿದ್ವಿ ನಮ್ಮದೊಂದು ಸಣ್ಣ ಕಂಪನಿ, ಹಾಗಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತೆ ನಾನು ಚಂದ ಎತ್ತಲಿಕ್ಕೆ ದುಡ್ಡು ನನ್ನ ಹತ್ರ ಇರಲಿಲ್ಲ. ನಾವು ನಿಮ್ಗೆ ಕೊಡಬೇಕು ಅಂತ ಹಣವನ್ನು ಏನು ಸಂಗ್ರಹ ಮಾಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ಹಣವನ್ನು ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಉಪಯೋಗಿಸಿದ್ದೇವೆ, ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು ಅಂತ ಹೇಳಿ. ಇನ್ನೇನು ಮಾತಾಡಲಿಕ್ಕಾಗತ್ತೆ ಈಗ ಸುಧಾನಾರಾಯಣಮೂರ್ತಿಯವರು? ಆಯಿತು, ಹಾಗೆ ಆಗಲಿ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ಸುಧಾನಾರಾಯಣಮೂರ್ತಿಯವರಿಗೆ ಚಕ್ಕನ್ನಿಟ್ಟಿರುವಂಥ ಒಂದು ಲಕೋಟೆಯನ್ನು, ಸೀಲ್ಡ್ ಕವರನ್ನು ಕೊಡ್ತಾರೆ. ಸುಧಾನಾರಾಯಣಮೂರ್ತಿಯವರು ತೆಗೆದುಕೊಂಡು ಹೋದರು. ಮತ್ತು ಕಂಪ್ನಿಲಿ ಬ್ಯುಸಿ ಇದ್ರಿಂದ ಅವತ್ತು ನೋಡಲಿಲ್ಲ. ಬೆಳಗ್ಗೆ ಮತ್ತೆ ಆಫೀಸ್ಗೆ ಹೋದ್ಮೇಲೆ, ಅವ್ರ ಕಚೇರಿಗೆ ಹೋದ್ಮೇಲೆ ಓಪನ್ ಮಾಡ್ತಾರೆ ಆ ಲಕೋಟೆಯನ್ನು. ಅದರೊಳಗಡೆ ಒಂದು ಚೆಕ್ ಇದೆ. ಚೆಕ್ಕಿನ ಜೊತೆಗೆ ಒಂದು ಸಣ್ಣ ಪೀಸ್ ಆಫ್ ಪೇಪರ್, ಒಂದು ಪತ್ರದ ಒಂದು ಸಣ್ಣ ಕಾಗದ ಚೂರಲ್ಲಿ ಬರೆದಿದ್ದಾರೆ. ಚೆಕ್ಕು 1,000 ರೂಪಾಯಿ ಚೆಕ್ ಇದೆ. ನಾವು 10,000 ರೂಗಳನ್ನು ಕಲೆಕ್ಟ್ ಮಾಡಿದ್ವಿ, 9,000 ರೂಪಾಯಿ ಫಂಕ್ಷನ್ಗೆ ಖರ್ಚಾಯಿತು, ಇನ್ನೊಂದು 1,000 ಮಿಕ್ಕಿದೆ, ಇದನ್ನು ನೀವು ಕೊಡ್ತಾ ಇದ್ದೇವೆ, ಈ ಕಾಣಿಕೆಯನ್ನು ದಯವಿಟ್ಟು ಸ್ವೀಕರಿಸಬೇಕು ಅಂತ. ಈ ರೀತಿಯಾದ ಸೇವೆಗಳನ್ನು ನಾವು ಹೆಚ್ಚಿನ ಬಾರಿ ಪ್ರಯತ್ನ ಮಾಡ್ತಾ ಇರ್ತೀವಿ, ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿರ್ತೀವಿ. ಯಾಕಪ್ಪ ಅಲ್ಲಿ ಆ ಸೇವೆ ನಿಜವಾದ ಸೇವೆ ಆಗ್ತಾ ಇಲ್ಲ, ನಿಜವಾಗ್ಲೂ ಶೇವ್ ಆಗ್ತಾ ಇದೆ. ಶೇವ್ ಅಂದರೆ ಇಂಗ್ಲೀಷ್ ವರ್ಡ್ ಶೇವ್ ನಾನು ಹೇಳ್ತಾ ಇರೋದು. ಶೇವ್ ಆಗ್ತಿದೆ ಯಾಕಪ್ಪ ಅಂದರೆ ಅದರ ತಳಹದಿಯಲ್ಲಿ ತ್ಯಾಗ, ಅಧ್ಯಾತ್ಮದ ತಳಹದಿ ಇಲ್ಲದೆ ನಾವು ಸೇವೆಗಳನ್ನು ಮಾಡಲಿಕ್ಕೆ ಹೋಗ್ತಾ ಇರೋದ್ರಿಂದ ಈ ರೀತಿಯಾದಂತಹ ತಪ್ಪುಗಳು, ಅಜಾಗರೂಕತೆ ನಡೀತಾ ಇದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅಧ್ಯಾತ್ಮದ ತಳಹದಿ ಇಲ್ಲದೆ ಯಾವುದೇ ಒಂದು ಸೇವೆ ನಿಜವಾಗ್ಲೂ ಸೇವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಸೇವೆ ಮತ್ತೆ ಪೂಜೆ ಆಗಬೇಕಂದ್ರೆ ಅಧ್ಯಾತ್ಮದ ವೇದಾಂತದ ತಳಹದಿ ಬೇಕೇ ಬೇಕು ಅಂತ. ಅದನ್ನು ನಾವು ಸೋದರಿ ನಿವೇದಿತ ಜೀವನದಲ್ಲಿ ಅದ್ಭುತವಾಗಿ ನೋಡಬಹುದು. ಇನ್ನು ತ್ಯಾಗ, ಸನ್ಯಾಸಿಗಳಿಗೆ ನೀವೆಲ್ಲ ಪ್ರಾಯಶಃ ಅದು ಉತ್ತರ ಭಾರತದಲ್ಲಿ ನಡೆದು ಬಂದ ಸಂಪ್ರದಾಯ, ನಮ್ಮ ರಾಮಕೃಷ್ಣ ಮಠದಲ್ಲೂ ಕೂಡ ಅದು ಬಂದಿದೆ. ಈಗ ಸನ್ಯಾಸಿಗಳಿಗೆ ನೀವೆಲ್ಲ ಮಹಾರಾಜ್ ಅಂತ ಕರಿತಾ ಇರ್ತೀರ. ನೀವು ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ನಿಮಗಿರುವಷ್ಟು 10/6 ಒಂದು ಸಣ್ಣ ಮನೆಯೂ ಕೂಡ ನಮ್ಗೆ ಯಾವುದೂ ಇಲ್ಲ, ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ATM ಕಾರ್ಡ್ ಇರೋದಿಲ್ಲ. ಇವತ್ತು ನಾಳೆ ಬೇಲೂರು ಮಠದಿಂದ ಒಂದು ಸಣ್ಣ ಇಮೇಲ್ ಬಂದರೆ ನಾಳೆ ಬೆಳಗ್ಗೆ ನಾವು ಹೊಡ್ತಾ ಇರಬೇಕು. ಸೊ ನಿಜವಾಗ್ಲೂ ಬಿಕಾರಿಗಳೇ, ಪಾಪರ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಆ ಥರ. ಆದರೂ ಕೂಡ ಮಹಾರಾಜ್ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಅವರು ವೈಯಕ್ತಿಕವಾಗಿ ಏನನ್ನೂ ಕೂಡ ಮೆಟಲಿಸ್ಟಿಕ್ ಪೊಸೆಷನ್ ಅಂತ ನಾವೇನು ಹೇಳ್ತೀವಲ್ಲ ಅದಿಲ್ದಿದ್ರೂ ಕೂಡ ಅವರು ಇಂದ್ರಿಯವನ್ನು ಅವರ ವಶದಲ್ಲಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಭಗವಂತನ ಸೇವಕರು. ಮತ್ತು ಅವರ ಮನಸ್ಸನ್ನು, ಬುದ್ಧಿಯನ್ನು, ಇಂದ್ರಿಯಗಳನ್ನು ಅವರ ಹತೋಟಿಯಲ್ಲಿ ಇಟ್ಕೊಂಡಿರೋದ್ರಿಂದ ಆ ಕಾರಣವಾಗಿ ಮಹಾರಾಜ್ ಅಂತ ಹೇಳ್ತಾರೆ. ಇದು ಒಂದು ಘಟನೆಯನ್ನು ಒಂದು ವೇದಿಕೆಯಲ್ಲಿ ಒಬ್ಬರು ಹೇಳಿದ್ರು. ನಿಜವಾಗ್ಲೂ ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನಡೆದಿಲ್ಲ ಇದು, ಆದರೆ ಅದರ ಅರ್ಥ ತುಂಬ ಚೆನ್ನಾಗಿದೆ. ಒಂದು ತುಂಬು ಸಭೆಯಲ್ಲಿ ಇದೇ ರೀತಿ ಸ್ವಾಮಿ ವಿವೇಕಾನಂದರು ಉಪನ್ಯಾಸವನ್ನು ಕೊಡ್ತಾ ಇದ್ರು. ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ಮಾತಿಗೂ ಕೂಡ ಕರ್ತಾಡನ ಆಯಿತು. ಸ್ವಾಮಿ ವಿವೇಕಾನಂದರಿಗೂ ತುಂಬ ಸಂತೋಷ ಆಯಿತು. ಕೊನೆಗೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ ಕೊಂಡು ನನಗೆ ತುಂಬ ಆನಂದ ಆಗ್ತಾ ಇದೆ. ನಾನು ಮತ್ತೊಮ್ಮೆ ಈ ಭಾರತವನ್ನು ಉದ್ಧಾರ ಮಾಡಬೇಕು, ಪುನರುತ್ಥಾನ ಮಾಡಬೇಕು ಅಂತ ಹೇಳಿ ಬರಬೇಕು ಅಂತ ಇದ್ದೇನೆ. ಮುಂದಿನ ಜನ್ಮದಲ್ಲಿ ನಿಮ್ಮ ಮನೇಲಿ, ಯಾರ ಮನೇಲಿ ನಾನು ಜನ್ಮ ಎತ್ತಲಿ ದಯವಿಟ್ಟು ಹೇಳಿ ಅಂತ ಹೇಳಿ. ಎಲ್ಲರೂ ಸುಮ್ಮನೆ ಇದ್ದರು. ಸ್ವಾಮಿ ವಿವೇಕಾನಂದರು ಮತ್ತೆ ಎರಡನೇ ಬಾರಿ ಪ್ರಶ್ನೆಯನ್ನು ಮಾಡಿದ್ರು, 3ನೇ ಬಾರಿ ಪ್ರಶ್ನೆಯನ್ನು ಮಾಡಿದ್ರು. ಅವಾಗ ಒಂದಿಬ್ಬರು ಎದ್ದು ಹೇಳಿದ್ರು, ಸ್ವಾಮೀಜಿ ಪಕ್ಕದ ಮನೇಲಿ ಬನ್ನಿ, ನಮ್ಮ ಮನೇಲಿ ಬೇಡ ಅಂತ. ಯಾಕೆ ಅಂತ ಸ್ವಾಮೀಜಿ ಕೇಳಿದ್ರೆ, ನೀವು ನಮ್ಮ ಮನೇಲಿ ಹುಟ್ಟಿದ್ರೆ ನೀವು ಸನ್ಯಾಸಿ ಆಗಿಬಿಡ್ತೀರಾ, ಸೊ ನಮಗೇನು ಉಪಯೋಗ ಇಲ್ಲ, ನಾವು ಮನೇಲಿ ಕೊನೆಗೆ ತಣ್ಣೀರು ಬಟ್ಟೆನೇ, ಪಕ್ಕದ ಮನೇಲಿದೆ, ನಾವು ಪಕ್ಕದ ಮನೆ ಅಂತ ಹೇಳ್ಕೊಂಡು ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ತ್ಯಾಗ ಅಂತಂದರೆ ನಾವೆಲ್ಲ ಬಿಟ್ಬಿಡೋದು. ಹಾಗಾಗಿ ಅವರೆಲ್ಲ ತ್ಯಾಗಿಗಳಪ್ಪ, ಅವರೆಲ್ಲ ಸನ್ಯಾಸಿಗಳಪ್ಪ, ಹಾಗಾಗಿ ಅವರೆಲ್ಲ ಬಿಟ್ಬಿಡ್ತಾ ಇದ್ದಾರೆ. ನಾವೆಲ್ಲ ಹಿಡ್ಕೊಂಡು ಅಭ್ಯಾಸ, ನಮಗೆ ಬಿಟ್ಬಿಡೋ ಅಭ್ಯಾಸ ಇಲ್ಲ, ಹಾಗಾಗಿ ನಮಗೆ ಈ ಗೃಹಸ್ಥ ಜೀವನವೇ ಸಾಕು ಅಂತ ಹಲವಾರು ಭಕ್ತರು ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ನೀವು ಸೋದರಿ ನಿವೇದಿತ ಜೀವನವನ್ನು ಮತ್ತು ಎಲ್ಲ ಸಾಧು ಸಂತರ, ಮಹಾತ್ಮರ ತಮ್ಮ ಗುರಿಗಳನ್ನು ಮುಟ್ಟಿರುವಂತಹ ಎಲ್ಲ ಮಹನೀಯರ ಜೀವನವನ್ನು ನೋಡಿದಾಗ
ತ್ಯಾಗಕ್ಕೆ ಇನ್ನೊಂದು ಪರಿಕಲ್ಪನೆಯನ್ನು ನಾವು ನೋಡ್ಬೋದು. ಇದು ಉಪನಿಷತ್ ಕೂಡ ಹೇಳುತ್ತೆ. ತೈತರೀಯ ಉಪನಿಷತ್ತು, ಪಂಚಕೋಶ ವಿವೇಕ ಎಲ್ಲವೂ ಕೂಡ ಇದನ್ನು ಹೇಳುತ್ತೆ. ಏನಪ್ಪ ಅಂದರೆ ತ್ಯಾಗ ಅಂದರೆ ಪ್ರೀತಿ ಅಂತ ಹೇಳಿ. ಇದನ್ನು ನಾವು ದುರಾದೃಷ್ಟವಶಾತ್ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ತ್ಯಾಗ ಅಂದರೆ ಬಿಡೋದಲ್ಲ, ತ್ಯಾಗ ಅಂದರೆ ಹಿಡ್ಕೊಳ್ಳೋದು ಅಂತ. ಏನನ್ನು ಹಿಡ್ಕೊಳ್ಳೋದು? ಭಗವಂತನನ್ನು ಹಿಡ್ಕೊಳ್ಳೋದು, ಪರಮಾತ್ಮನನ್ನು ಹಿಡ್ಕೊಳ್ಳೋದು, ನಮ್ಮ ಗುರಿಯನ್ನು ಇಟ್ಕೊಳ್ಳೋದು, ಇಲ್ಲ ನಮ್ಮ ಆತ್ಮತತ್ವವನ್ನು ಹಿಡಿದುಕೊಳ್ಳೋದು, ಇಲ್ಲ ಸತ್ಯವನ್ನು ಹಿಡಿದುಕೊಳ್ಳೋದು. ಆವಾಗ ನಾವು ಸತ್ಯವನ್ನು, ಯಥಾರ್ಥತೆಯನ್ನು ನಾವು ಹಿಡಿದುಕೊಂಡಾಗ, ಭಗವಂತನನ್ನು ನಾವು ಹಿಡಿದುಕೊಂಡಾಗ ಬೀಳೋದಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ತ್ಯಾಗ ಅಂದರೆ ಬಿಡೋದಕ್ಕಿಂತ ಹೆಚ್ಚಾಗಿ ಹಿಡಿದುಕೊಳ್ಳೋದು. ಅದೇ ನೀವು ಬ್ರಹ್ಮಾನಂದ ಮೀಮಾಂಸೆಯಲ್ಲಿ ನೋಡಿದ್ರೆ ಹೇಳ್ತಾರೆ, ನಾನು 100 ವರ್ಷ ಆಶಿಷ್ಟನಾಗಿ, ದೃಢಿಷ್ಠನಾಗಿ, ಬಲಿಷ್ಠನಾಗಿ ಬದುಕಬೇಕು. 100 ವರ್ಷ ಆಶಿಷ್ಟನಾಗಿ, ದೃಢಿಷ್ಠನಾಗಿ, ಬಲಿಷ್ಠನಾಗ್ಬಾರ್ದು, ಎಷ್ಟು ಚೆನ್ನಾಗಿದೆ. ಆದರೆ ಪಿತೃಲೋಕ ಮತ್ತು ಗಂಧರ್ವಲೋಕ ಇತ್ಯಾದಿ ಲೋಕಗಳಿಗೆಲ್ಲ ಹೋಗ್ತಾ ಇದ್ದರೆ ಆ 100 ಪಟ್ಟು ಏನು ಮರ್ತ್ಯಲೋಕದಲ್ಲಿ ಸಿಗುವಂಥ ಆನಂದಕ್ಕಿಂತ 100 ಪಟ್ಟು ಪಿತೃಲೋಕದಲ್ಲಿ ಸಿಗುತ್ತೆ, ಅದಕ್ಕಿಂತ ಹೆಚ್ಚು 100 ಪಟ್ಟು ಗಂಧರ್ವ ಲೋಕದಲ್ಲಿ ಸಿಗುತ್ತೆ, ಅದಕ್ಕಿಂತ 100 ಪಟ್ಟು ಬ್ರಹ್ಮಲೋಕದಲ್ಲಿ ಸಿಗುತ್ತೆ ಅಂತ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಬ್ರಹ್ಮನನ್ನು, ಹಾಗಾಗಿ ನಾವು ಅಧ್ಯಾತ್ಮವನ್ನು, ಹಾಗಾಗಿ ಭಗವಂತನನ್ನು ನಾವು ಆಶಿಸಬೇಕು. ಯಾಕೆಂದರೆ ಅವನು ಪ್ರೇಮದ ಸ್ವರೂಪ, ಆನಂದದ ಸ್ವರೂಪ, ಶಾಂತ ಸ್ವರೂಪ. ಅದನ್ನೇ ನಾವು ಹೊರಗಡೆ ಕಾಣಿಸ್ತಾ ಇದ್ದೀವಿ. ಹೊರಗಡೆ ಎಕ್ಕಷ್ಟಿತ್ ಇಲ್ಲ ಸ್ವಲ್ಪ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾವು ಅಲ್ಲಿ ಹುಡ್ಕೋದು ಬೇಡ, ಭಗವಂತನ ಹುಡ್ಕೋದ್ರೆ ನಮಗೆ ಅವನು ಅದರ ಆಗರ, ಅದರ ತಳಹದಿ ಅಂತ. ಸೊ ಹಾಗಾಗಿ ನಾವು ಬಿಡಬೇಕು ಅನ್ನೋದ್ರ ಬದಲು ಹಿಡ್ಕೋಬೇಕು ಅಂತ ನಮಗೆಲ್ಲ ಗೊತ್ತಿದೆ. ಹಿಡ್ಕೋಬೇಕೇನಂದರೆ ಭಗವಂತನ ಹಿಡ್ಕೋಬೇಕು, ಆತ್ಮವನ್ನು ಹಿಡ್ಕೋಬೇಕು. ಸರಿ, ಹಿಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ತಂದೆ ಇಲ್ಲ ತಾಯಿ ಕೈನ ಇಟ್ಕೊಂಡು ನಡ್ಕೊಂಡು ಹೋಗ್ತೀವಿ, ನಾವು ಬೀಳ್ತೀವಿ. ಅದೇ ತಂದೆ ಇಲ್ಲ ತಾಯಿ ನಮ್ಮ ಕೈನ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ರೆ ನಾವು ಕಾಲು ಜಾರಿದ್ರೂ ಕೂಡ ಬೀಳುವಂಥ ಪ್ರಮೇಯ ಇರೋದಿಲ್ಲ. ಅದೇ ರೀತಿ ನಾವು ಭಗವಂತನ ಹಿಡ್ಕೊಂಡ್ರೆ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ, ಎಷ್ಟೇ ಸಮಸ್ಯೆಗಳು ಬಂದರೂ, ಎಷ್ಟೇ ಚಾಲೆಂಜಸ್ ಅಂತ ನಾವೇನು ಕರಿತೀವಲ್ಲ, ವಿಘ್ನಗಳು ಅಂತ, ಅದೆಲ್ಲ ಬಂದರೂ ಕೂಡ ಎಲ್ಲೂ ಬೀಳೋದಿಲ್ಲ. ನಮ್ಮ ಜೀವನ ಅವ್ಯವಹಿತವಾಗಿ ಹೋಗ್ತಾ ನಮ್ಮ ಗುರಿಯನ್ನು ಮುಟ್ಟಿಬಿಡ್ತೀವಿ. ಹಾಗಾಗಿ ಭಗವಂತನ ಹಿಡ್ಕೋಬೇಕು, ಹಾಗಾಗಿ ಅಧ್ಯಾತ್ಮವನ್ನು ಹಿಡ್ಕೋಬೇಕು, ಹಾಗಾಗಿ ವೇದಾಂತವನ್ನು, ಅಧ್ಯಾತ್ಮವನ್ನು ನಮ್ಮ ತಳಹದಿಯನ್ನಾಗಿ ಮಾಡ್ಕೋಬೇಕು. ಮಾಡಿಕೊಂಡಾಗ ನಮ್ಮ ಜೀವನ ಚೆನ್ನಾಗಿರ್ತದೆ. ಏನು ಸ್ವಾಮೀಜಿ, ಸೋದರಿ ನಿವೇದಿತಾ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಬಿದ್ದಲು, ಶ್ರೀಮಾತೆಯವ್ರ ಜೀವನವನ್ನು ನೋಡಿದ್ದೀವಿ ನಾವು, ಎಷ್ಟೆಲ್ಲ ಕಷ್ಟ ಬಿದ್ವಿ, ಅವ್ರ ಜೀವನ ಚೆನ್ನಾಗಿರ್ತದೆ ಅಂತ ಹೇಳ್ತಿರಲ್ಲ, ಎಲ್ಲ ಸುಳ್ಳೆ ನೀವು ಅಂತೇಳಿ. ಚೆನ್ನಾಗಿರ್ತದೆ ಅಂತ ಅಂದರೆ ಭೌತಿಕವಾಗಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ನಮಗೆ ಬರ್ಬೋದಿಲ್ಲ, ಮಾನಸಿಕವಾಗಿ ಬರ್ಬೋದು, ಭಾವನಾತ್ಮಕವಾಗಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಪ್ರತಿಯೊಂದು ಕಷ್ಟ ಕಾರ್ಪಣ್ಯ ಆಗದೆ ನಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಅದೊಂದು ಮೆಟ್ಟಲಾಗ್ತಾ ಇರುತ್ತೆ. ಇದೇ ಅರ್ಥದಲ್ಲೇ ಕುವೆಂಪುರವ್ರು ಹೇಳಿದ್ದು ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿ. ಹಾಗಾಗಿ ಇವೆರಡು ಅಂಶಗಳನ್ನು ನೀವೇನಾದರೂ ತಳಹದಿಯಾಗಿ ಇಟ್ಕೊಂಡು, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಸಿಸ್ಟರ್ ನಿವೇದಿತಾ ಇಲ್ಲ ಸೋದರಿ ನಿವೇದಿತಾ ಜೀವನವನ್ನು, ಅಕ್ಕ ನಿವೇದಿತಾ ಜೀವನವನ್ನು ನೀವು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಇವೆರಡೂ ಮಾತುಗಳನ್ನು, ಇವೆರಡೂ ಅಂಶಗಳನ್ನು ನಾವು ನೋಡ್ಬೋದು. ಒಂದು ಆಧ್ಯಾತ್ಮದ ತಳಹದಿ, ಇನ್ನೊಂದು ಸೇವೆ, ನಿಜವಾದ ಅರ್ಥದಲ್ಲಿ ಭಗವಂತನ ಸೇವೆ ಇಲ್ಲ ಭಗವಂತನ ಪೂಜೆಯನ್ನು ನಾವು ಕಾಣಬಹುದು. ಕಂಡಾಗ ಏನಾಗ್ತಿತ್ತು ಅಂದರೆ ಜೀವನದಲ್ಲಿ ಅವ್ರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಬಡತನ ಇದ್ದರೂ ಕೂಡ, ಒಂದು ಊಟಕ್ಕೂ ಸರಿಯಾಗಿರಲಿಲ್ಲ ಆಗಿದ್ರೂ ಕೂಡ ಅವ್ರು ಯಾವತ್ತೂ ನಮ್ಮ ಥರ ಹಲಬಲಿಲ್ಲ. ನಾನು ಇಷ್ಟೆಲ್ಲ ಕಷ್ಟ ಪಟ್ಟೆ, ಇಷ್ಟೆಲ್ಲ ಕೆಲಸ ಮಾಡಿದೆ, ಇಷ್ಟೆಲ್ಲ ಸೇವೆ ಮಾಡಿದೆ, ಭಗವಂತ ನನಗೆ ಈ ರೀತಿ ಮಾಡಿಬಿಟ್ನಲ್ಲ ಅಂತ ಹೇಳಿ ನಾವು ಹಲಬ್ತೀವಲ್ಲ, ಆ ರೀತಿ ಒಮ್ಮೆಯೂ ಕೂಡ ಸೋದರಿ ನಿವೇದಿತಾ ತನ್ನ ಜೀವನದಲ್ಲಿ ಅವಳು ಹಲಬಲಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಆದರೆ ಸೋದರಿ ನಿವೇದಿತಾ ನಿಲ್ಲಿಲ್ಲ. ಯಾಕಪ್ಪ ಅಂದರೆ ಅವಳು ಭಗವಂತನನ್ನು, ಅಧ್ಯಾತ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಸೊ ನಾವು ಧರ್ಮ ಮತ್ತು ಅಧ್ಯಾತ್ಮನ ಗಟ್ಟಿಯಾಗಿ ಇಟ್ಕೊಂಡ್ವಿ ಅಂತಂದರೆ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ಬೋದು, ನಾವು ಆನಂದವನ್ನು ಪಡ್ಕೋಬೋದು, ಮತ್ತು ಅದೇ ಆನಂದ ಇತರರಿಗೂ ಹಂಚ್ಬೋದು. ಅದೇ ನಿಜವಾದ ಸೇವೆ. ಅದನ್ನು ಸೋದರಿ ನಿವೇದಿತಾ ಜೀವನದಲ್ಲಿ ಒಂದೆರಡು ಘಟನೆಗಳ ಮೂಲಕ ಹೇಗಾಯಿತು ಅಂತ ನಾವು ನೋಡೋಣ. ಸೋದರಿ ನಿವೇದಿತಾ ಲಂಡನ್ನಲ್ಲಿ ಅವಳು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಸ್ವಾಮಿ ವಿವೇಕಾನಂದರ ಉಪನ್ಯಾಸವನ್ನು ಕೇಳಿ ಆದಮೇಲೆ ಒಂದು ಸರಿ ಕೇಳ್ತಾಳೆ, ಸ್ವಾಮೀಜಿ ನಿಮ್ಮ ಉಪನ್ಯಾಸಗಳನ್ನು ಕೇಳಿದ್ಮೇಲೆ ತುಂಬ ನನಗೆ ಪ್ರಭಾವಿತಳಾಗಿದ್ದೇನೆ. ನಾನು ನಿಮ್ಮನ್ನು ಗುರುವಾಗಿ ಅಕ್ಸೆಪ್ಟ್ ಮಾಡಿದ್ದೇನೆ. ನಾನು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತಿದ್ದೇನೆ, ಏನು ಮಾಡಬೇಕು ಅಂತ. ಒಬ್ಬ ತರುಣ ಸನ್ಯಾಸಿ, ಯುವಕ ಸನ್ಯಾಸಿ, ಇಲ್ಲೊಬ್ಬ ತರುಣಿ, ಇಬ್ಬರು ಕೂಡ ಕೇಳ್ತಾ ಇದ್ದಾರೆ ಪರಸ್ಪರ. ಪ್ರಾಯಶಃ ನಾವೆಲ್ಲ ಕೇಳಿದರೆ ನನಗೊಂದು ಮನೆಯನ್ನು ಕೊಡಿಸ್ಕೊಡು, ಇಲ್ಲಾಂದರೆ ನನ್ನ ಬ್ಯಾಲೆನ್ಸನ್ನು ಜಾಸ್ತಿ ಮಾಡು ಇತ್ಯಾದಿ, ಇಲ್ಲ ನನ್ನ ಹೆಸರನ್ನು ಜಾಸ್ತಿ ಮಾಡಿಸು ಇತ್ಯಾದಿ ಕೇಳ್ತಾ ಇದ್ವಿ. ಆದರೆ ಸ್ವಾಮಿ ವಿವೇಕಾನಂದರು ತತ್ಕ್ಷಣವೇ ಹೇಳ್ತಾರೆ, ನನ್ನ ಮಾತೃಭೂಮಿಯ ಸೇವೆಯನ್ನು ಮಾಡಲಿಕ್ಕಾದರೆ ಮಾಡು, ಅದೇ ನೀನು ನನಗೆ ಗುರು ಸೇವೆಯಾಗಿ ಗುರು ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ನೋಡಿ, ಅದ್ಭುತ ಗುರು, ಪರಮಾದ್ಭುತ ಶಿಷ್ಯೆ.
ಸೊ ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಆವತ್ತಿನಿಂದ ಅವಳ ಆಲೋಚನೆಯನ್ನು ಕಲ್ಪನೆಯನ್ನು ಕಟ್ಕೊಂಡು ಹೋಗ್ತಾಳೆ, ಭಾರತದ ಸೇವೆಯನ್ನು ಮಾಡಬೇಕು ಅಂತ. ಲಂಡನ್ ಸೇವೆ ಮಾಡ್ತಾ ಇದ್ದಾನೆ, ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಸ್ವಾಮಿ ವಿವೇಕಾನಂದರು ಯಾವತ್ತು ನನಗೆ ಆಜ್ಞೆಯನ್ನು ಕೊಡ್ತಾರೆ ಅಂಥೇಳಿ ಆಲೋಚನೆಯನ್ನು ಮಾಡ್ತಾ ಇದ್ದಾಳೆ. ಆದರೆ ಸ್ವಾಮಿ ವಿವೇಕಾನಂದರು ಒಂದು ಸರಿ ಹೇಳ್ತಾಳೆ, ಲಂಡನ್ನಲ್ಲೇ ನೀನು ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯಾ, ಶಿಕ್ಷಕಿಯಾಗಿ ಮತ್ತೊಂದು ಶಾಲೆ ನಡೆಸ್ತಾ ಇದ್ದೀಯಾ, ಅದರಿಂದ ತುಂಬ ಜನ ಇಲ್ಲಿ ಸಹಾಯವನ್ನು ನೆರವನ್ನು ಪಡಿತಾ ಇರೋದು ನಾನು ನೋಡ್ತಾ ಇದ್ದೀನಿ, ಇಲ್ಲೇ ನೀನು ನಿನ್ನ ಸೇವೆಯನ್ನು ಮುಂದುವರಿಸು ಅಂತ ಒಂದು ಸರಿ ಸ್ವಾಮೀಜಿ ಹೇಳ್ಬಿಡ್ತಾರೆ. ಅದು ಕೇಳಿದಾಗ ನಿವೇದಿತಾಗೆ ಮನಸ್ಸಿಗೆ ತುಂಬ ಆಘಾತ ಆಗುತ್ತೆ, ತುಂಬ ನೋವಾಗ್ತದೆ. ಇದೇ ರೀತಿ ಇನ್ನು ಕೆಲವು ದಿವಸಗಳಾದಮೇಲೆ ಒಂದು ಸರಿ ಸ್ವಾಮೀಜಿ ಹೇಳ್ತಾರೆ, ಸೇವೆಯ ಮೂಲಕ ಇವಳು ಒಂದು ಪತ್ರವನ್ನು ಬರೀತಾಳೆ ಸ್ವಾಮೀಜಿಗೆ. ಸೇವೆಯ ಮೂಲಕ ನನ್ನ ಜೀವನದ ಸಾರ್ಥಕತೆಯನ್ನು ಹೇಗೆ ಪಡ್ಕೊಳ್ಬಹುದು ಅಂತ ನಾನು ಕಲಿಬೇಕು ಅಂತಿದ್ದೇನೆ, ಅದಕ್ಕೆ ನಾನು ಭಾರತಕ್ಕೆ ಬರಬೇಕು ಅಂತಿದ್ದೇನೆ, ದಯವಿಟ್ಟು ನೀವು ನನಗೆ ಅನುಮತಿಯನ್ನು ಕೊಡಿ ಅಂತ ಪತ್ರವನ್ನು ಬರೀತಾಳೆ ಸೋದರಿ ನಿವೇದಿತಾ. ಆವಾಗ ಹೇಳ್ತಾರೆ ಸ್ವಾಮೀಜಿ, ಹಾಗಾದರೆ ನೀನು ಭಾರತಕ್ಕೆ ಬರ್ಬೋದು, ಭಾರತಕ್ಕೆ ಬಾ ಅಂತೇಳಿ. ಅಂದರೆ ಅವಳಲ್ಲಿ ಆ ಪರಿಪಕ್ವತೆಯನ್ನು ತರಲಿಕ್ಕೋಸ್ಕರ ಸ್ವಾಮೀಜಿ ಅವಳಿಗೆ ವಿವಿಧ ರೀತಿಯ ಪರೀಕ್ಷೆಗಳನ್ನು ಒಡ್ಡುತ್ತಾ ಇದ್ದರು. ಸ್ವಾಮೀಜಿ ಸೋದರಿ ನಿವೇದಿತಾ ಬಂದ ಮೇಲೆ ಅವಳಿಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟರು. ನಿವೇದಿತಾ ಅಂತ ಹೆಸರೆಲ್ಲ ಆಯಿತು, ಪ್ರಾರಂಭ ಆಯಿತು. ಅವಳು ಇನ್ನೇನು ಸ್ತ್ರೀ ಶಿಕ್ಷಣ ಪ್ರಾರಂಭ ಮಾಡಬೇಕು. ಸ್ವಾಮಿ ವಿವೇಕಾನಂದರ ಅಣತಿಯ ಮೇರೆಗೆ ಸ್ವಾಮಿ ವಿವೇಕಾನಂದರ ಸೋದರ ಸನ್ಯಾಸಿಗಳು ಮತ್ತು ಗೃಹಸ್ಥ ಭಕ್ತರು ಎಲ್ಲರೂ ಕೂಡ ಒಂದು ಚಿಕ್ಕ ಕೋಣೆಯಲ್ಲಿ ಬಂದಿದ್ದಾರೆ. ಸೋದರಿ ನಿವೇದಿತಾ ಸ್ತ್ರೀ ಶಿಕ್ಷಣದ ಕುರಿತು, ಪ್ರಾಮುಖ್ಯತೆ ಕುರಿತು ಉಪನ್ಯಾಸವನ್ನು ಕೊಟ್ಟಳು. ಎಲ್ಲರೂ ತುಂಬ ಚೆನ್ನಾಗಿತ್ತು ಅಂತೇಳಿ ಕರ್ತಾಡನವನ್ನು ಕೂಡ ಮಾಡಿದ್ರು. ನಿಮ್ಮಲ್ಲಿ ಯಾರು ನಿಮ್ಮ ಮಕ್ಕಳನ್ನು ಕಳಿಸ್ತೀರಾ ಅಂತ ಕೇಳಿದಾಗ ಅಲ್ಲಿದ್ದ ಯಾರೊಬ್ಬ ಗೃಹಸ್ಥ ಭಕ್ತರು ಕೂಡ ಕೈ ಎತ್ತಿ ನನ್ನ ಮಗಳನ್ನು ನಿನ್ನ ಶಾಲೆಗೆ ಕಳಿಸ್ತೀನಿ ಅಂತ ಹೇಳಲಿಲ್ಲ. ಸೋದರಿ ನಿವೇದಿತಾಗೆ ತುಂಬ ಹತಾಶಲಾದ್ಲು. ಆ ಸಮಯದಲ್ಲಿ ಹಿಂದೆನೇ ಕೂತಿದ್ದಂಥ ಸ್ವಾಮಿ ವಿವೇಕಾನಂದರು ಬಂದು ಹೇಳ್ತಾರೆ, ಹರಮೋಹನ್, ನಿನ್ನ ಮಗಳನ್ನು ಸೋದರಿ ನಿವೇದಿತಾ ಶಾಲೆಗೆ ಕಳಿಸ್ಕೊಡು ಅಂತೇಳಿ ಆಜ್ಞೆಯನ್ನು ಕೊಡ್ತಾರೆ. ಸ್ವಾಮೀಜಿ ಆಜ್ಞೆಯನ್ನು ಕೊಟ್ಟರು ಅಂಥೇಳಿ ಅವನು ಆಯಿತು ಅಂತ ಹೇಳ್ತಾನೆ. ಸೊ ಒಬ್ಬ ಹುಡುಗಿಯಿಂದ ಸೋದರಿ ನಿವೇದಿತಾ ತನ್ನ ಶಾಲೆಯನ್ನು ಪ್ರಾರಂಭ ಮಾಡ್ತಾಳೆ. ಇನ್ನೊಂದೆರಡು ದಿವಸದಲ್ಲಿ ಇನ್ನೊಂದಿಬ್ಬರು ಹುಡುಗಿರು ಬರ್ತಾರೆ. 3 ಜನ ಮಕ್ಕಳಿಂದ 1 ವರ್ಷದಲ್ಲಿ 30 ಜನ ಮಕ್ಕಳಾಗ್ತಾರೆ. ಆಗುವಂಥ ಸಮಯದಲ್ಲಿ ಶ್ರೀಮಾತೆಯವರ ಜೊತೆ ಇದ್ದರೆ, ಶ್ರೀಮಾತೆಯವರು ಏನಾದರೂ ಇವಳನ್ನು ಅಕ್ಸೆಪ್ಟ್ ಮಾಡಿದ್ರೆ ಇಡೀ ಧರ್ಮ ಮತ್ತು ಇಡೀ ಭಾರತ ಅವಳನ್ನ ಅಕ್ಸೆಪ್ಟ್ ಮಾಡುತ್ತೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಶ್ರೀಮಾತೆಯವ್ರ ಜೊತೆ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಶ್ರೀಮಾತೆಯವರು ಕೂಡ ಅಕ್ಸೆಪ್ಟ್ ಮಾಡಿರ್ತಾರೆ. ಆದರೆ ಅಲ್ಲಿದ್ದಂತಹ ಮಡಿವಂತ ಭಕ್ತರು ಶ್ರೀಮಾತೆಯವ್ರ ಜೊತೆ ಇರುವಂಥ ನಿವೇದಿತಾನ ಇಷ್ಟಪಡೋದಿಲ್ಲ. ನಿವೇದಿತಾಗೆ ಇದು ಅರ್ಥ ಆಗುತ್ತೆ. ಮರು ಮಾತಿಲ್ಲದೆ ಅಲ್ಲೇ ಇದ್ದಂತಹ ಒಂದು ಮುರುಕುಲ್ ಮನೆಯನ್ನು ಬಾಡಿಗೆಯಾಗಿ ತೆಗೆದುಕೊಂಡು ಜೀವನವನ್ನು ಪ್ರಾರಂಭ ಮಾಡ್ತಾಳೆ. ತುಂಬ ಕಷ್ಟಪಟ್ಟ ಮೇಲೆ ಒಬ್ಬಳು ಒಬ್ಬಳು ಕೆಲಸ ಮಾಡಲಿಕ್ಕೆ ಸಿಗ್ತಾಳೆ. ಇವಳು ಅದಕ್ಕೆ ಸೋದರಿ ನಿವೇದಿತಾ ದುಡ್ಡನ್ನು ಕೊಡ್ತಾ ಇದ್ದಾಳೆ. ಆದರೆ ಅವಳು 2 ಷರತ್ತನ್ನು ಹೇಳಿರ್ತಾಳೆ. ಒಂದು, ನೀನು ಅಡುಗೆ ಮನೆಗೆ ಬರಬಾರ್ದು, ನೀನು ನೀರನ್ನು ಮುಟ್ಕೋಬಾರ್ದು, ನನ್ನೂ ನೀನು ಮುಟ್ಕೋಬಾರ್ದು, ಆವಾಗ ಮಾತ್ರ ನಿನ್ನ ಮನೇಲಿ ನಾನು ಕೂಲಿ ಕೆಲಸ ಮಾಡ್ತೀನಿ ಅಂತೇಳಿ ಷರತ್ತನ್ನು ಹಾಕಿರ್ತಾಳೆ ಸೋದರಿ ನಿವೇದಿತಾಗೆ. ಸೋದರಿ ನಿವೇದಿತಾ ಆಯಿತು ಅಂತ ಒಪ್ಕೊಳ್ತಾಳೆ. ಒಂದು ದಿವಸ ಬೆಳಿಗ್ಗೆ ಪ್ರತಿ ದಿವಸ ಹಾಲು ಮತ್ತು ಹಣ್ಣು ಇಷ್ಟನ್ನೇ ಹೆಚ್ಚು ಕಡಿಮೆ ತಿಂತಾ ಇದ್ದಿದ್ದು ಸೋದರಿ ನಿವೇದಿತಾ. ಒಂದು ದಿವಸ ಟೀ ಕುಡಿಬೇಕು ಅಂತ ಹೇಳಿದಾಗ ಟೀಯಲ್ಲಿ ಕೆಟಲ್ ರೆಡಿ ಮಾಡಿ ಆ ಹೆಂಗಸು ಸೋದರಿ ನಿವೇದಿತಾ ಮುಂದೆ ತಂದಿಡ್ತಾಳೆ. ಸೋದರಿ ನಿವೇದಿತಾ ಅದನ್ನು ಬಗ್ಗಿಸ್ಕೊಂಡು ಕುಡಿದ್ಲು. 1 ಕಪ್ ಆಗೋಯ್ತು, 2ನೇ ಕಪ್ ಬೇಕು ಅಂತ ಹೇಳಿದಾಗ ಸೋದರಿ ನಿವೇದಿತಾ ಹೇಳ್ತಾಳೆ, ಅಮ್ಮ ಇನ್ನೊಂದು ಕಪ್ ಟೀ ಮಾಡ್ಕೊಂಬರ್ತೀಯಾ ಅಂತ ಹೇಳಿ. ಇಮಿಡಿಯೇಟಾಗಿ ಕೇಳಿದ ತಕ್ಷಣವೇ ಆ ಕೂಲಿ ಹೆಂಗಸು ಮಾಯ ಆಯಿತು ಅಂತ ಕಣ್ಣು ತೆಗೆಯೋದ್ರಲ್ಲಿ ನೋಡಿದ್ರೆ ಬಚ್ಚಿಲ ಮನೆಗೆ ಹೋಗಿ 4 ಬಿಂದಿಗೆ ನೀರು ಹಾಕ್ಕೊಂಡ್ಬಂದಿದ್ದಾಳೆ. ಯಾಕೆಂದರೆ ಸೋದರಿ ನಿವೇದಿತಾ ಕೆಟ್ಲನ್ನು ಮುಟ್ಟಿರೋದ್ರಿಂದ ನಾನು ಮುಟ್ಟಬೇಕಾಗಿದೆ, ಹಂಗಾಗಿ ನಾನು ಇದಾಗ್ಬಿಡ್ತೀನಿ ಅಂತೇಳಿ ಆ ಕೆಟ್ಲನ್ನು ಮುಟ್ಟಬೇಕು ಅಂತೇಳಿ ಸ್ನಾನ ಮಾಡಿದ್ದಾಳೆ ಆ ಪರಿಚಾರಕಿ. ಇಂಥ ನೋವನ್ನು ಸ್ವೀಕರಿಸಿದ್ಲು ಸೋದರಿ ನಿವೇದಿತಾ ಸುಮ್ಮನೆ. ಈ ವಿಷಯವನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹೇಗೆ ಅಹಂಕಾರದ ತ್ಯಾಗವನ್ನು ಮಾಡಿದ್ಲು ಸೋದರಿ ನಿವೇದಿತಾ. ಅಂಥ ಅಹಂಕಾರದ ತ್ಯಾಗವನ್ನು ನಾವೆಲ್ಲ ನಿಜವಾಗ್ಲೂ ಮಾಡಿದಾಗ ಆವಾಗ ಮಾತ್ರ ನಾವು ಶ್ರೀರಾಮಕೃಷ್ಣರ, ಶ್ರೀಮಾತೆಯವರ, ಸ್ವಾಮಿ ವಿವೇಕಾನಂದರ ಭಗವಂತನ ಕೈಯಲ್ಲಿ ನಿಜವಾದ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಹೇಳ್ತೀವಲ್ಲ, ಅದಾಗ್ಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ನಾವು ನಿಜವಾಗ್ಲೂ ಸೇವೆ ಮಾಡಲಿಕ್ಕಾಗುತ್ತೆ. ಇಲ್ಲ ಅಂದರೆ ನನಗಿಷ್ಟ ಬಂದಂಗೆ ನಾನು ಕೆಲಸವನ್ನು ಮಾಡೋದಾಗುತ್ತೆ. ಅಷ್ಟಾದಮೇಲೆ ಸೋದರಿ ನಿವೇದಿತಾ ಏನನ್ನೂ ಮಾತಾಡಲಿಲ್ಲ. ಅದರಲ್ಲೊಬ್ಬ ಸಂತೋಷಿನಿ ಅನ್ನುವಂಥ ಒಬ್ಬ ಹುಡುಗಿ, ಅವಳು ಚೆನ್ನಾಗಿ ಓದ್ತಾ ಇರ್ತಾಳೆ, ಚೆನ್ನಾಗಿ ಓದಿಸ್ತಾನೂ ಇರ್ತಾಳೆ ನಿವೇದಿತಾ. ಆಮೇಲಿಂದ ಅವಳನ್ನು ಲಂಡನ್ಗೆ ಕಳಿಸಿ ಅವಳಿಗೆ ಇನ್ನು ಮುಂದೆ ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅಂತ ಇರ್ತಾಳೆ. ಅದೇ ಸಮಯ ಒಂದು ದಿವಸ ಸಂತೋಷಿನಿ ಬಂದು ಜೋರ ಕಿಟಾರ್ನೆ ಕೂಗಿ ಕಿರ್ಚ್ತಾ ಇರ್ತಾಳೆ. ಸಂತೋಷಿನಿ ನಿವೇದಿತಾ ಕೇಳ್ತಾಳೆ, ಏನಾಯ್ತಮ್ಮ ಅಂತ ಹೇಳಿ. ಆವಾಗ ಹೇಳ್ತಾಳೆ, ನಮ್ಮಪ್ಪ ನನಗೆ ಮದುವೆ ಮಾಡಬೇಕು ಅಂತ, ಅವಾಗ ಬಾಲ್ಯ ವಿವಾಹ ಕಾಮನ್ ಆಗಿತ್ತು, ಮದುವೆ ಮಾಡಬೇಕು ಅಂತಿದ್ದಾನೆ ಅಂತ.
ಅಲ್ಲಿದ್ದಂಥ ಸ್ವಾಮಿ ಸದಾನಂದರು ಸ್ವಾಮಿ ವಿವೇಕಾನಂದರ ಶಿಷ್ಯರು, ಪ್ರಥಮ ಶಿಷ್ಯರು ಹೇಳ್ತಾರೆ, ಆಯಿತು ನೀನು ಇಲ್ಲೇ ಇದ್ಬಿಡು, ಸೋದರಿ ನಿವೇದಿತಾ ಜೊತೆ ಏನು ಆಲೋಚನೆಯನ್ನು ಮಾಡಬೇಡ ಅಂತ. ಇಲ್ಲಿಯವರೆಗೂ ಸಂತೋಷಿನಿಗೆ ಉಚಿತವಾದ ಬಟ್ಟೆಯನ್ನು, ಉಚಿತವಾದ ಹಣ್ಣು ಹಂಪಲುಗಳನ್ನು ಕೊಟ್ಟು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಮುಂದೆ ಹೈಯರ್ ಎಜುಕೇಷನ್ಗೆ ಲಂಡನ್ಗೆ ಕಳಿಸ್ಬೇಕು ಅಂತ ಸೋದರಿ ನಿವೇದಿತಾ ಈ ಸಂತೋಷಿನಿ ಎನ್ನುವಂಥ ಒಬ್ಬ ಹುಡುಗಿಯ ಮೇಲೆ ಆಸೆಯನ್ನು ಕಟ್ಕೊಂಡಿದ್ಲು. ಅಂಥ ಸಂತೋಷಿನಿ ಹೇಳ್ತಾಳೆ, ಚೀ ನಾನು ನಿವೇದಿತಾ ಜೊತೆ ಇರೋದೆ, ನಾನು ಬ್ರಾಹ್ಮಣ ಹುಡುಗಿ, ಬ್ರಾಹ್ಮಣರ ಜೊತೆ ಇರ್ತೀನಿ ಬಿಟ್ಟರೆ ಇವಳ ಜೊತೆ ಇರೋದಿಲ್ಲ ಅಂತ. ಇದನ್ನು ಕೇಳಿದಾಗ ಸೋದರಿ ನಿವೇದಿತಾಗೆ ಅವಳ ಮನಸ್ಸಿಗೆ ಏನಾಗಿರಬಾರ್ದು, ನಡಿ ಮೊದಲು ಆಚೆಗೆ ಆಗಂತ ನಾವೆಲ್ಲ ಹೇಳಿರ್ತಿದ್ವಿ. ಸೋದರಿ ನಿವೇದಿತಾ ಏನನ್ನೂ ಮಾತಾಡಲಿಲ್ಲ. ನಿಮ್ಮ ತಂದೆ ಹತ್ರ ಮಾತಾಡಿ ನಿನ್ನನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾಳೆ ಸೋದರಿ ನಿವೇದಿತಾ. ಇದು ನಿಜವಾದ ಸೇವೆ ಅಲ್ವಾ ಭಕ್ತರೆ? ಅವಳ ಖರ್ಚಿನಲ್ಲಿ ₹1 ಫೀಸ್ ಅಷ್ಟೇ ಇಟ್ಟಿರ್ತಾಳೆ, ಹೆಚ್ಚಿನ ಜನ ಕೊಡ್ತಾ ಇರೋದಿಲ್ಲ. ಆದರೂ ಕೂಡ ಭಾರತದ ಇತಿಹಾಸ ಗೊತ್ತಾಗಬೇಕು ಅಂತ ಅವಳ ಖರ್ಚಿನಲ್ಲಿ ಜಟಕಾ ಬಂಡಿಯನ್ನು ಮಾಡಿಸಿ ಎಲ್ಲ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ತಾ ಇರ್ತಾಳೆ ಸೋದರಿ ನಿವೇದಿತಾ. ಮೊದಲು ಸೋದರಿ ನಿವೇದಿತಾ ಜಟಕಾ ಬಂಡಿ ಹತ್ತಲ್ಲ. ಯಾಕಪ್ಪ ಅಂತಂದರೆ ಅವಳೇನಾದರೂ ಹತ್ತಿದ್ರೆ ಆ ಮಡಿಯುವಂಥ ಹೆಣ್ಮಕ್ಳೆಲ್ಲರೂ ಇಳಿದು ಬಿಡ್ತಾ ಇದ್ರು. ಹಾಗಾಗಿ ಮಕ್ಕಳನ್ನ ಜಟಕಾ ಬಂಡಿಯಲ್ಲಿ ಕೂರಿಸ್ಬಿಟ್ಟು ಅವ್ರನ್ನ ಹೋಗ್ತಾ ಅವರ ಹಿಂದೆ ಈ ಸೋದರಿ ನಿವೇದಿತಾ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಒಂದು ದಿವಸ ಹಂಗೆ ಕಲ್ಕತ್ತೆಯ ಟ್ರಿಪ್ಗೆ ಅಂತ ಹೋಗಿದ್ದಾರೆ, 1 ಡೇ ಟ್ರಿಪ್ಗೆ, ಪಿಕ್ನಿಕ್ ಅಂತ ಹೇಳ್ತೀವಿ ನಾವಿಗೆ. ಆ ಥರ ಹೋಗಿರುವಂಥ ಸಮಯದಲ್ಲಿ ಅಲ್ಲೇ ಕಾರ್ಪೊರೇಷನ್ ಟ್ಯಾಪ್ ಇದೆ, ನೀರನ್ನು ಕುಡಿಬೇಕು, ಅವ್ರ ಹತ್ರ ಗ್ಲಾಸ್ ಇಲ್ಲ. ಸೋದರಿ ನಿವೇದಿತಾ ಅವಳ ಫ್ರಾಕ್ನಲ್ಲೇ ಒಂದು ಗ್ಲಾಸನ್ನು ಇಟ್ಕೊಂಡಿದ್ಲು, ನೀರು ಕುಡಿಬೇಕಾದ್ರೆ ಬೇಕಾಗ್ಬೋದು ಮಕ್ಕಳಿಗೆ ಅಂಥೇಳಿ. ಆ ಗ್ಲಾಸನ್ನು ತೆಗೆದುಕೊಟ್ರೆ ಅವ್ರು ಯಾರೂ ಅದನ್ನು ಮುಟ್ಟೋದಿಲ್ಲ ಮೊದಲು. ಆಮೇಲೆ ಒಬ್ಬ ಹುಡುಗಿ ಹೇಳ್ತಾಳೆ, ಅದನ್ನು ನೀವು ಅಲ್ಲಿ ನೀರ ಹತ್ರ ಇಟ್ಟರೆ ನೀರೆಲ್ಲ ಬಿದ್ದು ಚೆನ್ನಾಗಿ ಗ್ಲಾಸ್ ತೊಳೆದ್ರೆ ಆಮೇಲೆ ನಾವು ಅದನ್ನು ಆ ಗ್ಲಾಸನ್ನು ಮುಟ್ಟಿ ತೆಗೆದುಕೊಂಡು ನಾವು ನೀರನ್ನು ಕುಡಿತೀವಿ ಅಂತ. ಆಗಲೂ ಕೂಡ ಸೋದರಿ ನಿವೇದಿತಾ ಏನನ್ನೂ ಮಾತಾಡಲ್ಲ, ಸುಮ್ಮನೆ ಆ ಟ್ಯಾಪ್ ಕೆಳಗೆ ಅದನ್ನು ಇಟ್ಬಿಟ್ಟು ಬರ್ತಾಳೆ. ಸ್ವಲ್ಪ ನೀರನ್ನು ಬಿಟ್ಟು ನೀರೆಲ್ಲ ಬಿದ್ದ ಮೇಲೆ ಆ ಗ್ಲಾಸ್ ತುಂಬ ನೀರು ತುಂಬಿದ ಮೇಲೆ ಆಮೇಲೆ ತೆಗೆದುಕೊಂಡು ಆ ಹೆಣ್ಣು ಮಕ್ಕಳು ಕುಡಿತಾರೆ. ಆದರೂ ಕೂಡ ಸೋದರಿ ನಿವೇದಿತಾ ಏನನ್ನೂ ಮಾತಾಡೋದಿಲ್ಲ. ಅಂದರೆ ಅಹಂಕಾರದ ತ್ಯಾಗ ಮತ್ತು ಆ ಸೇವೆಯ ಪರಾಕಾಷ್ಠೆಯನ್ನು ಇವಳಲ್ಲಿ ಕಾಣ್ಬೋದು. ಸೇವೆ ಮತ್ತು ತ್ಯಾಗ ಎರಡಕ್ಕೂ ಅವಿನಾಭಾವ ಸಂಬಂಧ ಹೇಗಿದೆ ಅಂಥೇಳಿ ನಾವಿದ್ರಲ್ಲಿ ಕಾಣಬಹುದು. ಪ್ಲೇಗ್ ಅನ್ನುವಂಥ ಮಹಾಮಾರಿ ಇಡೀ ಕಲ್ಕತ್ತಾ ನಗರವನ್ನು ವ್ಯಾಪಿಸಿತ್ತು. ಹಲವಾರು ಜನ ಕಲ್ಕತ್ತಾ ನಗರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮಡಿವಂಥ ಜನರು ಅವರ ಮನೆಯಿಂದ ಆಚೆಗೆ ಬರ್ತಾ ಇಲ್ಲ. ಸಿರಿವಂತರು ಕೆಲಸಗಾರರಿಗೆ, ಕೂಲಿ ಆಳುಗಳಿಗೆ ದುಡ್ಡನ್ನು ಕೊಟ್ಟು ಬೇಕಾದಂಥ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲನ್ನು, ತರಕಾರಿಗಳನ್ನು ತಂದಿಟ್ಕೊಳ್ತಾ ಇದ್ದಾರೆ. ಇಂಥ ಸಮಯ ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವೇನಾದರೂ ಮಾಡಬೇಕು ಅಂತೇಳಿ ಸ್ವಾಮಿ ಸದಾನಂದರು ಪ್ರೆಸಿಡೆಂಟ್ ಆಗಿ ನಿವೇದಿತಾ ಆ ಪ್ಲೇಗ್ ಕಮಿಟಿಯ ಕಾರ್ಯದರ್ಶಿಯಾಗಿ, ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಷ್ಟೋ ಬಾರಿ ಸ್ವಯಂ ಸೇವಕರಿಲ್ದಿರುವಂಥ ಸಮಯದಲ್ಲಿ ಈ ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಮತ್ತು ಸೋದರಿ ನಿವೇದಿತಾ ಗಲ್ಲಿಗೂ, ಈಗ ನಾವೇನು ಸ್ವಚ್ಛ ಭಾರತ್ ಮಾಡ್ತಾ ಇದ್ದೀವೋ ಅದೇ ರೀತಿ ಪರ್ಕೆಯಲ್ಲಿ ಕಸವನ್ನು ಗೂಡಿಸಿ ಅಲ್ಲಿದ್ದಂಥ ಮನೆಗಳಿಗೆಲ್ಲ ವೈಟ್ ವಾಶನ್ನು ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಕೆಲವು ಯುವಕರು ಹೇಳ್ತಾರೆ ಸೋದರಿ ನಿವೇದಿತೆಗೆ, ನೀಗೇನು ಬೇರೆ ಕೆಲಸ ಇಲ್ವಾ, ನೀನು ಕಸ ಎಲ್ಲ ಗೂಡಿಸ್ಕೊಂಡು ವೈಟ್ ವಾಶ್ ಮಾಡ್ತಿದ್ದಲ್ಲ, ನಿಂಗೇನು ಕಮಿಷನ್ ಸಿಗುತ್ತೆ ಅಂತ ಕೆಲವು ಯುವಕರು. ಆವಾಗ ಭಾರತ ದೇಶ ನನ್ನ ಮಾತೃಭೂಮಿ, ನನ್ನ ಗುರು ಹುಟ್ಟಿರುವಂಥ ಇದು ಪುಣ್ಯ ಭೂಮಿ, ಇಲ್ಲಿ ಸೇವೆಯನ್ನು ಮಾಡಿದ್ರೆ ನನ್ನ ಮಾತೃಭೂಮಿಗೆ, ನನ್ನ ಗುರುಗೆ ಸೇವೆಯನ್ನು ಸಲ್ಲಿಸ್ದಂಗೆ ಆಗುತ್ತೆ, ಅದೇ ನನ್ನ ಕಮಿಷನ್ನು, ಹಾಗಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದಂತಹ ಆ ಯುವಕರಿಗೆ ನಾಚಿಕೆಯಾಗಿ ತಲೆ ಬಗ್ಗಿ ಅವರು ಕೂಡ ಆ ಸೋದರಿ ನಿವೇದಿತಾ ಜೊತೆ ಕೆಲಸವನ್ನು, ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ಯುವಕ ಪ್ಲೇಗಿನಿಂದ ತತ್ತರಿಸ್ತಾ ಇದ್ದಾನೆ. ಅವನಿಗೆ ಡಾಕ್ಟ್ರು ಏನು ವೈದ್ಯವನ್ನು ಮಾಡಿದ್ರೂ ಕೂಡ ಅವನು ಬದುಕ್ತಾನೋ ಇಲ್ವೋ ಅಂತ ಹೇಳಿ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಸೋದರಿ ನಿವೇದಿತಾ ಹೇಳ್ತಾಳೆ, ಏನಾದರೂ ಆಗಲಿ ನಮ್ಮ ಕೆಲಸ ಅವನಿಗೆ ವೈದ್ಯೋಪಚಾರವನ್ನು ಮಾಡೋದಷ್ಟೇ ನಮ್ಮ ಕರ್ತವ್ಯ, ಹಾಗಾಗಿ ದಯವಿಟ್ಟು ಮಾಡಿ ಅಂತ. ಆದರೆ ಅವನು ಬಡವ, ಅವನ ಹತ್ರ ಯಾವುದೇ ಹಣ ಇಲ್ಲ. ಸೊ ಹಾಗಾಗಿ ನೀವು ಹಣದ ವ್ಯವಸ್ಥೆಯನ್ನು ಮಾಡಿದ್ರೆ ನಾನು ಮಾಡಬಹುದು ಅಂತೇಳಿ ಆ ವೈದ್ಯ ಹೇಳ್ತಾನೆ. ಸೋದರಿ ನಿವೇದಿತಾ ಹತ್ರ ಇರೋದಿಲ್ಲ, ಹಣವೂ ಕೂಡ ಅವಳ ಹತ್ರನೂ ಹೆಚ್ಚಾಗಿಲ್ಲ, ತುಂಬ ಕಡಿಮೆ ದುಡ್ಡು ಇರ್ತದೆ, ಅದರಲ್ಲೇ ಅವಳು ಜೀವನವನ್ನು ಮಾಡ್ತಾ ಇದ್ಲು. ಹೇಳ್ತಾಳೆ, ಆಯಿತು ಇವತ್ತಿನಿಂದ ನಾನು ಹಾಲು ಹಣ್ಣು ಎರಡನ್ನೂ ತಿಂತಾ ಇದ್ದೀನಿ, ಹಾಲನ್ನು ಬಿಟ್ಟುಬಿಡ್ತೀನಿ, ಹಣ್ಣನ್ನು ಮಾತ್ರ ತಿಂತೀನಿ. ಆ ಹಾಲನ್ನು ಕೊಂಡ್ಕೊಳ್ಬೇಕಾದ್ರೆ ಏನು ದುಡ್ಡನ್ನು ಉಪಯೋಗಿಸ್ತೀನಲ್ಲ ಅದೇ ದುಡ್ಡನ್ನು ಈ ಯುವಕನ ವೈದ್ಯೋಪಚಾರಕ್ಕಾಗಿ ನಾನು ಇಡ್ತೀನಿ. ಅವನಿಗೆ ನೀವು ವೈದ್ಯರೇ ದಯವಿಟ್ಟು ಇವತ್ತಿನಿಂದ ಶುಶ್ರೂಷೆಯ ಉಪಚಾರವನ್ನು ಪ್ರಾರಂಭ ಮಾಡಿ ಅಂಥೇಳಿ ಸೇವೆಯ ಪರಾಕಾಷ್ಠೆಯನ್ನು, ತ್ಯಾಗದ ಪರಾಕಾಷ್ಠೆಯನ್ನು ತೋರಿಸ್ತಾಳೆ ಈ ಅಕ್ಕ ಸೋದರಿ ನಿವೇದಿತಾ. ಇದೆಲ್ಲ ಹೇಗೆ ಸಾಧ್ಯ ಆಯ್ತಪ್ಪ ಅಂದರೆ ಆ ಸ್ವಾಮಿ ವಿವೇಕಾನಂದರ ಮೇಲೆ, ಶ್ರೀರಾಮಕೃಷ್ಣರ ಮೇಲೆ, ಅಧ್ಯಾತ್ಮದ ಮೇಲೆ ಇದ್ದಂಥ ಅಸೀಮ ಪ್ರೀತಿ, ಅನುರಾಗ. ಸೊ ತ್ಯಾಗ ಅಂದರೆ ಬಿಡೋದೊಂದು ಸಣ್ಣ ಅರ್ಥ, ನಿಜವಾದ ಅರ್ಥ ಏನಪ್ಪ ಅಂದರೆ ತ್ಯಾಗ ಅಂದರೆ ಹಿಡ್ಕೊಳ್ಳೋದು,
ಅದನ್ನೇ ನಮ್ಮ ಭಾರತ ಇಲ್ಲ ನಮ್ಮ ವೇದ ಪರಂಪರೆ ಹೇಳಿದ್ದು ವಸುದೈವ ಕುಟುಂಬಕಂ ಅಂತ ಹೇಳಿ. ತ್ಯಾಗ ಮಾಡೋದು ಅಂದರೆ ಎಲ್ಲರನ್ನೂ ಬಿಡೋದು ನಾನೊಬ್ಬನ್ನೇ ಕೂತ್ಕೊಳ್ಳೋದು ಅನ್ನೋದ್ರ ಬದಲಾಗಿ ಇಡೀ ವಿಶ್ವವನ್ನೇ ನಮ್ಮವರನ್ನಾಗಿ ನನ್ನವರನ್ನಾಗಿ ಮಾಡಿಕೊಂಡಾಗ ನಾವು ಪ್ರತಿಯೊಬ್ಬರಲ್ಲೂ ಆ ಜೀವನನ್ನು ಈಶ್ವರನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಿಜವಾಗ್ಲೂ ಭಗವಂತನ ಪೂಜೆ ಆಗುತ್ತೆ. ಶಂಕರಾಚಾರ್ಯ ಹೇಳುವಂಥ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ನಾನು ಮಾತಾಡ್ತಿರುವಂತಹ ಮಾತು ನಿನ್ನ ಅರ್ಚನೆ ಆಗಲಿ, ನಾನು ಓಡಾಡ್ತಾ ಇರುವಂತಹ ನಡೆ ನಿನ್ನ ನಮಸ್ಕಾರಗಳಾಗಲಿ, ನಿನ್ನ ಪ್ರದಕ್ಷಿಣೆ ಆಗಲಿ ಅಂತ ಎಂಥ ವಿಶ್ವ ಆತ್ಮ ಭಾವನೆಯನ್ನು ಆ ಆದಿಶಂಕರಾಚಾರ್ಯ ಕೊಡ್ತಾರೆ. ಇಂಥ ಎಲ್ಲ ಹಲವಾರು ನಿದರ್ಶನಗಳನ್ನು ನಾವು ಈ ಮಹನೀಯರಲ್ಲಿ ಕಾಣ್ಬೋದು. ಏನಪ್ಪ ಅಂದರೆ ಅವರಲ್ಲಿ ಅವರ ಸಂಕುಚಿತ ಭಾವನೆಯನ್ನು ತೆಗೆದುಹಾಕ್ಬಿಟ್ರು. ಆ ಸಂಕುಚಿತ ಭಾವನೆಯನ್ನು ತೆಗೆದುಹಾಕಬೇಕು ಅಂತಂದರೆ ನಮಗೆ ನಮ್ಮ ಇಷ್ಟದೇವರಲ್ಲೋ, ಆಧ್ಯಾತ್ಮದಲ್ಲೋ, ಆತ್ಮತತ್ವದಲ್ಲೋ, ಪರಬ್ರಹ್ಮ ತತ್ವದಲ್ಲೂ ಅತೀವವಾದ ಶ್ರದ್ಧೆ, ನಂಬಿಕೆ, ವಿಶ್ವಾಸವಿದ್ದು ನಾವು ಅದರಲ್ಲಿ ತಳವೂರಿ ಪ್ರತಿಯೊಬ್ಬನಲ್ಲೂ ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆದಾಗ ನಮಗೆ ನಿಜವಾದ ಅನುರಾಗ ಉಂಟಾಗ್ತದೆ. ಪ್ರತಿಯೊಬ್ಬರು ನನ್ನಂತೆ ನಾವು ಕಾಣ್ತೀವಿ. ಆವಾಗ ನಿಜವಾದ ಸೇವೆ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಾನು ಆಗಲೇ ಹೇಳ್ದಂಗೆ ಸುಧಾ ನಾರಾಯಣಮೂರ್ತಿ ಅವರ ಕತೆ ಹೇಳ್ದಂಗೆ ಅಂತಹ ಸೇವೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಒಂದು ದೇವಸ್ಥಾನಕ್ಕೆ ನಾನು ಹೋಗುವಂಥ ಸಮಯದಲ್ಲಿ ಹೊರಗಡೆಯಿಂದ ನೋಡ್ತಾ ಇದ್ದರೆ ಕತ್ಲಿತ್ತು. ಅಲ್ಲಿನ ಆ ಕಾರ್ಯಕ್ರಮನ ಆಯೋಜಕರಿಗೆ ಹೇಳಿದೆ, ಯಾಕೆ ನೀವು ಒಳಗಡೆ ಟ್ಯೂಬ್ಲೈಟ್ ಹಾಕಿಲ್ಲ ಅಂತ. ಇಲ್ಲ ಸ್ವಾಮೀಜಿ, ಹಾಕಿದ್ದೀವಿ ಅಂತಂದರು. ಹಾಗಾದರೆ ಮತ್ತೆ ಬೆಳಕು ಬರ್ತಾ ಇಲ್ವಲ್ಲ ಅಂದರೆ, ಸ್ವಾಮೀಜಿ ಟ್ಯೂಬ್ಲೈಟ್ ಕಡಿಮೆ ಇರ್ಬೋದೇನೋ, ಬೆಳಕು ಕಡಿಮೆ ಇರ್ಬೋದೇನೋ ಅಂತಂದರು. ನಾನು ಒಳಗೆ ಹೋದ್ಮೇಲೆ ನೋಡಿದ್ರೆ ಆ ಸಣ್ಣ ದೇವಸ್ಥಾನ ಅದರಲ್ಲಿ ಇದ್ದಿದ್ದು 2 ಟ್ಯೂಬ್ಲೈಟು. ಆ ಟ್ಯೂಬ್ಲೈಟ್ ಮೇಲೆ ದಾನಿ ಅವನ ಹೆಸರನ್ನ ಎಷ್ಟು ದೊಡ್ಡದಾಗಿ ಬರ್ದಿದ್ದಾನೆ ಅಂದರೆ ಅರ್ಧಕ್ಕಿಂತ ಹೆಚ್ಚು ಟ್ಯೂಬ್ಲೈಟ್ ಅವನ ಹೆಸರನ್ನ ಕವರ್ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಕು ಬರ್ತಾ ಇರಲಿಲ್ಲ. ಇಂಥ ಸೇವೆಗಳೇ ನಮ್ಮದು ಜಾಸ್ತಿ ಆಗ್ತದೆ. ಅಂಥ ಸೇವೆ ಆಗ್ದಂಗೆ ನಿವೇದಿತ ಮಾಡಿದಂಥ ಮಹಾನ್ ಸೇವೆ, ನಿಜವಾದ ಸೇವೆ ಆಗಬೇಕಂದ್ರೆ ಆ ತ್ಯಾಗವನ್ನು ನಾವು ಪಡ್ಕೋಬೇಕು. ಅಂದರೆ ಭಗವಂತನಲ್ಲಿ ಅನುರಾಗವನ್ನು ಪಡ್ಕೊಂಡಾಗ ನಿಜವಾದ ಸೇವೆ ಆಗುತ್ತೆ. ದಿವ್ಯೇತ್ರರಿಗೆ ಭಕ್ತಿಯಿಂದ ನಾನು ಪ್ರಾರ್ಥಿಸ್ತೇನೆ, ನಮಗೆಲ್ಲರಿಗೂ ಕೂಡ ಅಂಥ ಅನುರಾಗವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ.